वैदेही बेरे फोन पिक ಮಾಡ್ತಿಲ್ಲ. हे भगवान मुझे रास्ता दिखाओ. ಅಷ್ಟಾಗಲ ಜಾಗ ಇದ್ದು ನನ್ನ ಬಂದು ಸಂಧಿ ಒಳಗೆ ಡಿಕ್ಕಿ ಹೊಡಿಚ ಏನ್ ನಿಮ್ಮ ಅಪ್ಪಂದ ರೋಡು? ನಮ್ಮ ಅಪ್ಪಂದ ಕಣಲ್ಲೇ ರಸ್ತೆ ಏನಿವಾಗ? वाह ये तुम कन्नड़ में बात कर रहे हैं. ಮಕ್ಕದ ಮೇಲೆ ನೆಟ್ಟಿಂಗ್ ಮೀಸೆ ಬಂದಿಲ್ಲ ನನಗೆ ಹೋಗ ಬಾರೋ ಅಂತ ತಿಂದು ಕೊಬ್ಬು ನಿಮ್ಗೆ. ಯಾವನಿಗೆ ಹೇಳ್ತಿದ್ಯಾ? ನಿಮ್ಮ ಅಪ್ಪನ ಮನೆ ದುಡ್ಡೇನು ತಿಂತಲ್ವಲ್ಲ? ತೆಗಿಯೋ ಕೈನ, ಕೊಳ್ಪಟ್ಟಿ ಕೈ ಹಾಕಿದ್ರೆ ಅಷ್ಟೇ ನಾನು. ಏನು ಏನ ಮಾಡ್ತ್ಯಾ? ಅಪ್ಪನ ದುಡ್ಡಿನಲ್ಲಿ ಮರಿಯ ಬಡ್ಡಿ ಮಕ್ಕಳ? ಯಾವನಿಗೆ ಹೇಳ್ತಿಲ್ಲ ಬುಡ್ಡ ನನ್ನ ಮಗನೇ. ಮನೇಲಿ ಹೆಂಡ್ತಿ ಇಟ್ಕೊಂಡು ಅಕ್ಕಪಕ್ಕ ಹೆಣ್ಮಕ್ಳನ್ನ ನೋಡ್ಕೊಂಡು ನನ್ನ ಬೈಕಿಗೆ ಅಡ್ಡ ಬಂದವ್ ನೀನು. ಕಾಸು ಕೊಟ್ಟೋಗಿ ಸರ್. ಓ ಸಾರಿ ಅಣ್ಣ. ಅಯ್ಯೋ ಕಚ್ಚಡ ನನ್ನ ಮಗನೇ, ನನ್ನ ಹೆಂಡತಿ ವಿಷಯ ಎತ್ತಿದ್ರೆ ನಿಮ್ಮ ವಂಶನೇ ಜಾಲ ಆಡ್ಬೇಕಾಗ್ತೈತೆ. ನಿಮ್ಮ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ನೀವ್ಯಾಕೋ ಹೆಂಗೆ ಕೊಟ್ಟು ಹೋಗ್ತಿದ್ರಿ? ಸುಮ್ನಿರಪ್ಪ. ಏನ್ರಿ ಸಣ್ಣ ಹುಡುಗ ಅಂತ ನಿಮ್ದು ಏನ್ರಿ ಗಲಾಟೆ? ಯಾರ್ರಿ ಸಣ್ಣ ಹುಡುಗ? ಇರ್ಲಿ ಬಿಡಪ್ಪ, ಈ ತಾತಪ್ಪನ ಹತ್ರ ಏನಪ್ಪ ನಿನ್ ಗಲಾಟೆ? ಯಾರೇ ಮುತ್ತ? ಇರ್ಲಿ ಹೋಗಪ್ಪ, ನೀನ್ ದೊಡ್ಡವನ್ ಹೋಗಪ್ಪ. ಇರ್ಲಿ ಹೋಗಿ, ಯಾ ಸುಮ್ಮನೆ ಜಗಳ ಮಾಡ್ತೀಯ? ಹೋಗಪ್ಪ. ಹೋಗಮ್ರೆ. ಓರಿ ರೇ, ಏನ್ ಹಿಂಗ್ ಮುತ್ತಾಕೊಂತೀರ? ಜಗಳ ಅಂದ್ರೆ ಎಲ್ಲ ಮುತ್ತಾಕೊಂತಾರ. ಹೋಗ್ರಿ. ನೀನೇನಮ್ಮ ಇಲ್ಲಿ ಇಷ್ಟೊಂದು ಜಗಳ ನಡೀತಾ ಇದೆ? ಸಣ್ಣ ಮಕ್ಳು ಗೊಂಬೆ ನಡೆದ ನೋಡ್ತಾ ಇದೆಯಲ್ಲ, ಹೋಗು. ಸುಡು ಬೆಂಕಿ ಸಾಕಿದಂತಿದೆ. ಇದು ಜನುಮದ ಜೋಡಿ, ಇದು ಜನುಮದ ಜೋಡಿ. ನಿನಗೂ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇದೆ ಅಂತ ಅನಿಸ್ತಾ ಇದೆ. ಸಾರಿ ಶಹರ್ ಯಹಾ ಕಾ ಲೋಗ್ ನನಗೆ ತುಂಬಾ ಪರಿಚಯದವರು ಅಂತ ಅನಿಸ್ತಾ ಇದೆ. ಇದು ನನ್ನ ಕರ್ನಾಟಕ. ಇಲ್ಲೆಲ್ಲೋ ಒಂದ್ ಕಡೆ ಆ ಕಾವೇರಿ ಆದಿತ್ಯ ಈಗಲೂ ಓಡಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಯಾರೋ ಕರೆದ ಹಾಗೆ, ನನಗಾಗಿ ಕಾದಿರೋ ಹಾಗೆ, ಸುಡು ಬೆಂಕಿ ಸಾಕಿದಂತಿದೆ. ಕರ್ನಾಟಕ ನಿನ್ನ ನಂಬ್ಕೊಂಡು ಬಂದಿದ್ದೀನಿ. ಆ ಕಾವೇರಿ ಆದಿತ್ಯನ ತೋರಿಸ್ಬಿಡು ಪ್ಲೀಸ್. ಒಳಗಿಳಿದು ಹೊರಗಿರುವನು ಆದಿತ್ಯ. ಕಾಣದ ಬಂಧ ದಯ ತೋರಿ ವಿಧಿ ದಾರಿ ತೋರುವ. ಅಶೋಕ್ ಒಂದಲ್ಲಿ ಸೀತೆನೂ ನಿಮ್ಮಂಗೆ ಕೂತಿರ್ಲಿಲ್ಲ. ಜಯಮ್ನವ್ರೆ, ಏನಾಯ್ತು? ಹೋಗ ನನ್ನ ಸಂತ ನನಗೆ. ಓ ಗೊತ್ತಾಯ್ತು ಬೇಡೋ, ಇದು ಪತಿ ವಿರಹ ಕಣೋ. ಅಲ್ಲಮ್ಮ, ಹಂಗಿದ್ಮೇಲೆ ಯಾಕಮ್ಮ ಅಪ್ಪನ ಕಳ್ಸ್ಕೊಟ್ಟೆ ನೀನು? ಮುಂಡು ಬಿದ್ದೋಗಿರೋ ಪ್ರಾಣಿ ಅದು. ಯಾರು ಹೇಳಿದ ಮಾತು ಕೇಳೋದಿಲ್ಲ. ಅದೇನ್ ಭೂತಪ್ಪನ ಗಂಟು ಬಿಟ್ಟಿದಾರೋ ಅಲ್ಲಿ. ಹೆಂಡತಿಗಿಂತ ಅವರೇ ಮುಖ್ಯ ಆಗೋದ್ರು. ಹೆಂಡತಿಗಿಂತ ಅವರೇ ಮುಖ್ಯ ಅಲ್ಲಮ್ಮ, ಅವಳೇ ಮುಖ್ಯ. ಅವಳೇನಾ? ಯಾವಳೆ ಅವಳು? ನಿನ್ ಸಾವುತಿ. ಅದೇ ಮತ್ತೆ, ನಾವ್ ಬರೋವರ್ಗುನಾದ್ರೂ ಉಳಿಸ್ಕೊಂಡಿದ್ರೆ ನಾವ್ ಇಲ್ಲೇ ಇರೋಕೆ ಒಪ್ಪಿಸ್ತಿದ್ವಪ್ಪ.
ಅಪ್ಪನ್ಗೆ ಇನ್ಯಾರೋ ಒಬ್ಳೆ ಹೆಂಡತಿ ಇದ್ದಾಳೆ. ನೋಡೋಕೆ ತೆಳ್ಳಗ್ ಬೆಳ್ಳಗ್ ನಿನಗಿಂತ ಚೆನ್ನಾಗಿರ್ತಾಳೆ. ಮೋಸ್ಟ್ಲಿ ಅವ್ರಿಗೆ ನಮ್ಮಿಬ್ರು ತರಾನೇ ಇಬ್ರು ಮಕ್ಕಳು ಇರ್ತಾರೆ. ಆ ಎರಡನೇ ಸಂಸಾರ ತೂಗ್ಸಕ್ಕಂತಾನೆ ಬರೋ ಸಂಬಳದಲ್ಲಿ ಅರ್ಧ ದುಡ್ಡು ಅಲ್ಲೇ ಖರ್ಚು ಮಾಡ್ತಿದ್ದಾರೆ ನಮ್ಮಪ್ಪ. ಅಲ್ಲಿ ಖರ್ಚು ಮಾಡಿ ಉಳ್ದಿದ್ ಸ್ವಲ್ಪ ದುಡ್ಡನ್ನ ತಂದು ಇಷ್ಟೇ ನನ್ನ ಸಂಬಳ ಅಂತ ಹೇಳಿ ನಿನ್ ಕೈ ಕೊಡ್ತಿದ್ದಾರೆ. ಅಯ್ಯಯ್ಯೋ, ಹಿಂಗೆಲ್ಲ ಮಾಡಿದಾನ? ಅಯ್ಯೋ ದೇವ್ರೆ, ನನ್ನ ಬಂಗಾರ ನನ್ನ ಚಿನ್ನ ಅಂತ ನಂಬಿದಕ್ಕೆ ನನ್ನ ತಲೆ ಮೇಲೆ ಮೆಣಸು ಹರಿದ್ಬಿಟ್ನಲ್ಲ. ಅಯ್ಯೋ, ಹೋಯ್ತು ನನ್ನ ಜೀವನ, ಮೋಸ ಆಗೋಯ್ತು. ಸುಮ್ಮನಿರಮ್ಮ, ಇವಳೇನೋ ಹೇಳಿದ್ಲು ಅಂತ ನೀನ್ ಗಂಗೆ ತುಂಗಿನ ಯಾಕೆ ಕರಿತಿದ್ಯಾ? ಲೇ ದೇವ್ರು ಕೊಟ್ಟಂಗಿ, ನೀನ್ ಟಿವಿ ಸೀರಿಯಲ್ ಮಾಡಕ್ ಕರೆಕ್ಟ್ ಆಗಿದ್ಯಾ ಕಣೆ. ಕೂತ್ ಜಾಗದಲ್ಲೇ ಕಮರ್ಷಿಯಲ್ ಕತೆನೇ ಕಟ್ಬಿಟ್ಟಿಯಲ್ಲೇ. ಕತೆನಾ? ಇನ್ನೇನಮ್ಮ ಮತ್ತೆ ನಿನ್ ಗಂಡನ ಬಗ್ಗೆ ನಿನ್ಗೆ ನಂಬಿಕೆ ಇಲ್ವಾ? ನಿಜವಾಗ್ಲೂ ನಾನು ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳಿದ್ ಕಣಮ್ಮ. ನಾನು ಅಷ್ಟೆ ಸುಮ್ಮನೆ ಹತ್ತಿದ್ದು. ಆದ್ರೂ ಅವ್ರಿಗೆ ನಮ್ಗಿಂತ ಧನಿಗಳ ಮಾತ್ರ ಹೆಚ್ಚಾಗೋಯ್ತು. ಅಷ್ಟಕ್ಕೂ ಆ ದಣಿಗಳು ಯಾಕಮ್ಮ ಅಪ್ಪನ 25 ವರ್ಷ ಅಲ್ಲೇ ಇರಕ್ ಹೇಳಿದ್ದು? ಅದೇ ಕಣೋ, ಆ ದೊಡ್ಡ ಯಜಮಾನ್ರ ಮಗ ಇದ್ನಂತಲ್ಲ ಆದಿತ್ಯ ಅಂತ, ಅವ್ನು ಸತ್ತೋದ್ಮೇಲೆ ಆ ಯಪ್ಪ ಮಂಕಾಗ್ಬಿಟ್ರಂತಲ್ಲ. ಅದೇ ಟೈಮಲ್ಲಿ ಅಲ್ವಾ ನಮ್ಮ ಅಪ್ಪನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಅದೇನು ನಂಬಿಕೆನೋ ಅದೇನು ಉದ್ದೇಶನೋ ಯಾವುದೇ ಕಾರಣ ಇಲ್ಲದೆ ನಮ್ಮ ಅಪ್ಪನ ಅಲ್ಲೇ ಉಳಿಸ್ಕೊಬಿಟ್ಟಿದ್ದಾರೆ. ಅದೆಲ್ಲ ಓಕೆ ಕಣೆ, ಆದ್ರೆ ಉಳಿಸ್ಕೊಂಡಿದ್ದಕ್ಕೆ ತಕ್ಕಂತೆ ಎಲ್ಲಿ ನಡ್ಕೊಂಡಿದ್ದಾರೆ? ಮಗ ಸತ್ತ ಅಂತ ಅವರೇನೋ ಬೇಜಾರು ಮಾಡ್ಕೊಂಡು ಕೋಣೆಗೆ ಸೇರ್ಕೊಂಡಿರುತ್ತೆ. ದೊಡ್ಡ ದಣಿಗಳಿಗೆ ಮಾತು ಕೊಟ್ಟಿದ್ದೀನಲ್ಲ ಅಂತ ನಮ್ಮ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಅಲ್ಲೂ ಒದ್ದಾಡ್ತಿದ್ದಾರೆ. ಅದನ್ನೇ ಕಣೋ ನಾನು ಕೇಳ್ತಿರೋದು. ಧಣಿನೇ ಕೋಣೆ ಸೇರ್ಕೊಂಡ್ಮೇಲೆ ಇವ್ರಿಗೇನು ಕೆಲಸ ಅಲ್ಲಿ? ಅದು ಇನ್ಯಾವ ಲೋಕೋದ್ಧಾರಕ್ಕೋಸ್ಕರ ಅಲ್ಲಿ ಉಳ್ಕೊಂಡಿದಾರೋಪ್ಪ. ಏನೋ ಎಲ್ಲ ವಿಚಿತ್ರವಾಗಿದೆಯಪ್ಪ. ಬಿಡಮ್ಮ, ದೊಡ್ಡವ್ರ ವಿಷಯ ನಮ್ಗೆ ಯಾಕೆ? ಹಿಂಗೋ ಇನ್ನು 6 ತಿಂಗಳು ಕಳೆದ್ರೆ 25 ವರ್ಷ ಮುಗ್ದು ಹೋಗುತ್ತೆ. ಆಮೇಲೆ ನಿಮ್ಮ ಯಜಮಾನರು ಇಲ್ಲೇ ಪರ್ಮನೆಂಟ್ ಆಗಿ ಬಂದಿರ್ದು ಬಿಡ್ತಾರೆ. ಆಗ ದಿನಕ್ಕೆ 4 ಸಲ ಅವ್ರನ್ನ ಕರ್ಕೊಂಡು ರೂಮಿಗೆ ಸೇರ್ಕೊ. ಏನು ನಾಚಿಕೆ? ಆದ್ರೆ ಸತ್ತೋನ್ ಹೆಸರಿಗೆ ಯಾರಾದ್ರೂ ಆಸ್ತಿ ಬರೀತಾರೇನೋ? ಅವನು ಸಾವೇ ಇಲ್ಲ, ಅವನು ಬಂದೇ ಬರ್ತಾನೆ. ನನ್ನ ಮಗ ಬರ್ತಾನೆ, ಆಗ ಇದಕ್ಕಿಂತ ಜಾಸ್ತಿ ಚಿನ್ನ ಕೊಡ್ತೀನಿ ನಿನ್ಗೆ. ಕೂಡಿರದೆ ಬಂದ ಗಂಧ, ಗುರುತಿರದೆ ಸೆಳೆಯೋ ಬಂಧ, ಅದು ಯಾರು ಯಾಕೆ ಏನು? ಅವಳ ಯಾಕೆ ಕಾಡಿರುವಳೋ